ಎಲ್ಲರಿಗೆ ಪ್ರಥಮವಾಗಿ ನಮಸ್ಕಾರ. ಕಳೆದ 15 ದಿವಸಗಳಿಂದ ತಾವೆಲ್ಲರೂ ಕೂಡ ನಮ್ಮ ಮಗಳ ಹತ್ಯೆ ಪ್ರಕರಣಕ್ಕೆ ತಾವು ಹತ್ಯೆ ಆದ ನಂತರ ಕೂಡ ಮತ್ತು ಇಲ್ಲಿವರೆಗೂ ಕೂಡ ತಾವು ಮಾಧ್ಯಮರು ಮಿತ್ರರು ಹಾಗೂ ಎಲ್ಲ ಚಾನೆಲ್ಗಳು ಕೂಡ ಸತತವಾಗಿ ಪ್ರಚಾರ ಮಾಡಿ ಈ ರಾಜ್ಯ ಅಲ್ಲ, ದೇಶ ಅಲ್ಲ, ವಿದೇಶಗಳು ಕೂಡ ತಾವು ಪ್ರಚಾರ ಮಾಡಿ ಈ ಒಂದು ಸುದ್ದಿ ಕೂಡ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೂಡ ಚರ್ಚೆ ಆಗೋ ಕಾರಣ ಮಾಧ್ಯಮರಿಗೆ ಅದಕ್ಕೆ ಪ್ರಥಮವಾಗಿ ನಾನು ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ಎಲ್ಲ ಚಾನೆಲ್ಗಳಿಗೆ ನನ್ನ ಪರಿವಾರ ವತಿಯಿಂದ ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಅದೇ ರೀತಿ ಕಳೆದ 14 ದಿವಸಗಳಿಂದ ಏನು CID ಅಧಿಕಾರಿಗಳು ಅದನ್ನೊಂದು ತನಿಖೆ ಪ್ರಾರಂಭಿಸಿದರು. ಅದರಲ್ಲಿ ಆರೋಪಿನೂ ಕೂಡ ಅವರು ಎಂಕ್ವೈರಿಯನ್ನು ಕೂಡ ಮಾಡ್ತಾಯಿದ್ದಾರೆ. ಅದೇ ರೀತಿ ಎನ್ಕ್ವೈರಿ ಮಾಡಿ ಅವಂಗೆ ಈಗ JC ಕೂಡ ರವಿಕುಮಾರ್ ಡಚ್ ರೋಸ್ ಕೃಷಿ ಮಾಡಿ ವರ್ಷಕ್ಕೆ 2 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಮನೆಗೂ ಕೂಡ ಬಂದು ತನಿಖೆ ತಮಗೆ ಸಹಕಾರ ಬೇಕು ಅಂತ ಕೇಳಿದರು. ಅದಕ್ಕೂ ಕೂಡ ನಾವು ಸಹಕಾರವನ್ನು ಮಾಡಿದ್ದೀವಿ. ಅದರಿಂದ ಈಗಾಗಲೇ ಅನೇಕ ಆ್ಯಂಗಲ್ದಲ್ಲಿ ಕೂಡ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಒಂದು ನನಗೆ ಪ್ರೆಸ್ ಮೀಟ್ ಕರೆದು ಇವತ್ತು ನಾನು ಹೇಳೋಕ್ಕೆ ಇಚ್ಛೆ ಪಡೋದೇನೆಂದರೆ, ಕಳೆದ 14 ದಿವಸಗಳಿಂದ ಒಬ್ಬ ಆರೋಪಿನ ಬಂಧಿಸಿದ್ದಾರೆ. ಅದು ಭಾಳ ನನಗೆ ಒಂದು ಎಲ್ಲೋ ಈ ವ್ಯವಸ್ಥೆ ಕೂಡ ನನಗೆ ಭಯ ತರ್ತಾಯಿದೆ. ಈ ಕೇಸನ್ನು ಸಾಕ್ಷಿನಾಶ ಆಗಬಾರ್ದು ಮತ್ತು ಎಲ್ಲೆಲ್ಲೇ ಯಾವ ಆ್ಯಂಗಲ್ದಲ್ಲಿ ಕೆಲಸ ಆಗಬೇಕಾಯ್ತು ಅಲ್ಲಿ ಕೂಡ ಕೆಲಸ ಆಗ್ತಾ ಇಲ್ಲ ಅನ್ನೋದು ಕೂಡ ನನಗೆ ಸಂಕೋಚ ಬರ್ತಾಯಿದೆ. ಅದರಿಂದ ನಾನು ಮಾಧ್ಯಮ ಮುಖಾಂತರ ಯಾರ್ಯಾರು ಇದಕ್ಕೆ ಷಡ್ಯಂತ್ರ ಮಾಡಿದರು ಬೇರೆ ಸಮೇತ ಬೇಕು ಅಂತ ನಾನು ಡಿಮಾಂಡನ್ನು ಕೂಡ ಇಟ್ಟಿದ್ದೀನಿ. ರಾಜ್ಯ ಸರ್ಕಾರಕ್ಕಾಗಲಿ ಕೇಂದ್ರ ಸರ್ಕಾರಕ್ಕಾಗಲಿ ನಾನು ಭಾಳ ಅವ್ರಿಗೆ ಒತ್ತಾಯ ಕೂಡ ಮಾಡಿದ್ದೆ. ಈ ಒಂದು ಹಂತಕ್ಕೆ ಜಾತ್ಯತೀತ ಪಕ್ಷಾತೀತ ಜನ ಕೂಡ ನನಗೆ ಒತ್ತಾಯ ಮಾಡಿ ಈ ಒಂದು ಸಬ್ಜೆಕ್ಟು ಸೀರಿಯಸ್ ಆಗಿ ತೊಗೊಂಡು ನನ್ನ ಮನೆಗೆ ಬಂದು ಧೈರ್ಯ ಕೊಟ್ಟು ಸ್ಟ್ರೈಕನ್ನು ಮಾಡಿ ಮಠಾಧೀಶರು, ಎಲ್ಲ ಸಮಾಜದ ಹಿರಿಯರು, ಮುಖಂಡರು, ಸಮಾಜದ ಎಲ್ಲರೂ ಕೂಡ ಪಕ್ಷಾತೀತ ಜಾತ್ಯತೀತವಾದಿಗೆ ಬೆಂಬಲವನ್ನು ಕೊಟ್ಟು ಈಗೂ ಕೂಡ ಎಲ್ಲರೂ ನನಗೆ ಎಷ್ಟು ಮಂದಿ ಬಂಧಿಸಿದರು, ಎಲ್ಲಿಗೆ ಹೋಯಿತು ಮ್ಯಾಟ್ರನ್ನು ಕೂಡ ನಾನು ಕೇಳ್ತಾ ಇದ್ದಾರೆ. ಜಸ್ಟಿಸ್ ಫಾರ್ ನೇಹಾ ಅನ್ನೋ ಒಂದು ಟೀಮೇ ಒಂದು ಹೊರಗಡೆ ಪ್ರಿಪೇರ್ ಆಗಿ ಆಲ್ರೆಡಿ ನನ್ನ ಮಂತನಕ್ಕೆ ನಿಂತಿದ್ದಾರೆ. ಅದು ಮುಂದೂ ಕೂಡ ನಡೀತೈತಿ. ಮತ್ತೀಗ ಚುನಾವಣೆ ಸಂದರ್ಭ ಇರೋದ್ರಿಂದ ಕೆಲವೊಂದು ಹೋರಾಟಗಾರರಿಗೆ, ಸಂಘಟನೆಗಳಿಗೆ ಮತ್ತು ಮಠಾಧೀಶರಿಗೆ ಮತ್ತು ಎಲ್ಲ ಜಾತ್ಯತೀತ ಪಕ್ಷಾತೀತಗಳು ಕೂಡ ಆ ಒಂದು ಪರ್ಮಿಷನ್ ಸಿಗಲಾರ್ದಕ್ಕೆ ಸ್ವಲ್ಪ ಅವರ ನೀತಿ ಸಹಿತಿ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಅವರು ಸ್ವಲ್ಪ ವೇಟ್ ಮಾಡ್ತಾಯಿದ್ದಾರೆ. ಇದು 7ನೇ ತಾರೀಕು ನಂತರ ನಾವು ಎಲ್ಲ ಮತ್ತು ಉಗ್ರವಾದ ಹೋರಾಟವನ್ನು ಕೂಡ ಬೀದಿಗಿಳಿದು ಹೋರಾಟ ಮಾಡುವ ಸಂದೇಹ ಕೂಡ ಈಗ ಚರ್ಚೆಯಲ್ಲಿ ನಡೀತಾ ಇದೆ. ಅದರಿಂದ ಆರೋಪಿನ ಒಬ್ಬನೇ ಹಿಡಿದಾರಲ್ಲ, ಯಾಕೆ ಇನ್ನೂ ಬಂಧಿಸಿಲ್ಲ ಅನ್ನೋ ಕೂಡ ಪ್ರಶ್ನೆ ನನಗೆ ಯಕ್ಷ ಪ್ರಶ್ನೆಯಾಗಿ ಕೇಳ್ತಾ ಇದ್ದಾರೆ ಸಾರ್ವಜನಿಕರು. ನನಗೆ ಉತ್ತರ ಕೊಡೋಕ್ಕೆ ಆಗಿಲ್ಲ. ಅದಕ್ಕೆ ಈ ಮಾಹಿತಿ ಕೂಡ ನಾನು ಕೆಲವೊಂದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಕ್ಯಾಬಿನೆಟ್ ಮಂತ್ರಿಗಳ ಮತ್ತು ಮುಖ್ಯಮಂತ್ರಿಗಳು ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಗಮನಕ್ಕೂ ಕೂಡ ನಾನು ಮಂತ್ರಿ ಮುಖಾಂತರ ಈಗಾಗಲೇ ಮೇಳ ಮಂತ್ರಿ ಇರುವ ಲಕ್ಷ್ಮೀ ಹೆಬ್ಬಾಳ್ಕರ್ಜಿ ಮೇಡಮ್ ಅವ್ರಿಗೆ ಕೂಡ ಗಮನಕ್ಕೆ ತಂದೆ. ನಿನ್ನೆ ಕೂಡ ಅವರಿಗೆ ಅನೇಕ ವಿಷಯಗಳಲ್ಲಿ ಕೂಡ ಅವರು ನನ್ನ ಮನೆಗೆ ಬಂದಿದ್ದರು ಮತ್ತು ಅಲ್ಲಿಯೂ ಕೂಡ ಕೆಲವೊಂದು ವಿಷಯಗಳನ್ನು ನೇರವಾಗಿ ನಮ್ಮ ಎದುರುಗಡೆನೇ ಇವತ್ತು ಮುಖ್ಯಮಂತ್ರಿಗಳಿಗಾಗಲಿ, ಉಪಮುಖ್ಯಮಂತ್ರಿಗಳಿಗಾಗಲಿ ಮತ್ತು ಕಾನೂನು ಸಚಿವರಿಗಾಗಲಿ ಅನೇಕ ಮಂತ್ರಿಗಳಿಗೆ ಕೂಡ ಅವರು ಸಂಪರ್ಕ ಮಾಡಿ ಇಮಿಡಿಯೇಟ್ಲಿ ಈ ಕೇಸನ್ನು ಸೀರಿಯಸ್ ಆಗಿ ತೊಗೊಂಡು ತಾವು ನಡೆಸ್ಕೊಡ್ಬೇಕಂತ ಕೂಡ ಅವರು ಮಾರ್ಗದರ್ಶನ ಮಾಡಿದರು ನಮ್ಮ ಎದುರಿಗೆ. 3ನೇ ದಿವಸ ಅವ್ರು ನಮ್ಮ ಮನೆಗೆ ಬಂದು ಸ್ಥಾನಿಕವಾಗಿ ಚೌಕಶಿಯನ್ನು ಮಾಡಿ ಅವರು ನಮ್ಮ ಕಡೆಯಿಂದ ರಿಪೋರ್ಟ್ ತೊಗೊಂಡು ವರದಿ ಸಲ್ಲಿಸಿ ಸರ್ಕಾರಕ್ಕೆ ಕೂಡ ಕೊಟ್ಟರು. ಅದರಿಂದ ಅವ್ರಿಗೆ ನಾವು ನಿನ್ನೆ ಕೂಡ ಅವ್ರ ಮನೆಗೆ ಹೋಗಿ ನಾವು ಕೃತಜ್ಞತೆ ಸಲ್ಲಿಸಿದ್ವಿ. ಇನ್ನೂ ಒಂದು 2 ಬೇಡಿಕೆ ಕೂಡ ಅವರಲ್ಲೇ ಇಟ್ಟು ಬಂದೆ. ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟು ಈಗಾಗಲೇ ಸರ್ಕಾರ ಅನೌನ್ಸ್ ಮಾಡಿದೆ. ಅನೌನ್ಸ್ ಮಾಡಿದರೂ ಕೂಡ ಅದು ಒಂದು ಲೀಗಲ್ ಪ್ರೊಸೀಜರ್ ಐತಿ. ಬರೀ ಅನೌನ್ಸ್ ಆದರೆ ಅಲ್ಲ, ಸ್ಥಳ ಕೂಡ
ಆಗಬೇಕು. ಫಾಸ್ಟ್ಯಾಗ್ ಕೋರ್ಟ್ ಎಲ್ಲಿ ಮಾಡ್ತಾರೆ, ನಾವು ಎಲ್ಲಿ ಬರ್ಬೇಕಾಗ್ತೈತಿ, ಮತ್ತು ನಾವೆಲ್ಲರೂ ಕೂಡ ಹುಬ್ಳಿ ಕೋರ್ಟ್ ಕೊಡ್ತಾರೆ, ಏನು ಧಾರವಾಡ ಕೋರ್ಟ್ ಕೊಡ್ತಾರೆ ಅನ್ನೋ ಕೂಡ ಕೆಲವೊಂದು ಮಾಹಿತಿ ನನಗಿರಲಿಲ್ಲ. ಅದಕ್ಕೆ ಅವ್ರ ಕಡೆಯಿಂದ ಮಾಹಿತಿ ತೊಗೊಳಕ್ಕೆ, ಅವ್ರಿಗೆ ಮಾಹಿತಿ ತಿಳಿಸೋಕ್ಕೆ ಕೂಡ ಹೋಗಿದ್ದೆ. ಅದ್ರ ಜೊತೆಗೆ ನಮ್ಮ ಮನೆತನದಿಂದ ನಾವು ಕೂಡ ಒಂದು ವಕೀಲರನ್ನು ಹಾಕಬೇಕು, ನಾವು ಕೂಡ ಒಂದು ಆ ಕೇಸಿಗೆ ನಮ್ಮ ಸೈಡು ಒಬ್ಬರು ವಕೀಲರು ಇರಬೇಕು ಅನ್ನೋ ಬೇಡಿಕೆ ಕೂಡ ಇಟ್ವಿ. ಸರ್ಕಾರಕ್ಕೆ ಅವ್ರ ಹೆಸರನ್ನು ಕೊಡ್ತೀವಿ, ಸರ್ಕಾರದಲ್ಲೇ ಅದನ್ನು ತಾವು ಆದೇಶ ಮಾಡಿಸಿ ಕೊಡಬೇಕು ಅನ್ನೋ ಕೂಡ ನಾನು ಅವ್ರಿಗೆ ವಿನಂತಿ ಮಾಡ್ಕೊಂಡು ಬಂದೆ.